ಕುಂಭರಾಶಿಯವರಿಗೆ ನಮಸ್ಕಾರ. ಬರುವ 4 ದಿನಗಳು ಅಂದ್ರೆ ಮಾರ್ಚ್ 12ರಿಂದ 15 ಇದು ಬಹಳ ವಿಶೇಷವಾದ ಸಮಯ. ಯಾಕೆ ಅಂತೀರಾ? ಗ್ರಹಗಳ ಸ್ಥಾನ ಬದಲಾಗ್ತಿದೆ. ಇದು ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಬಹುದು. ಸ್ಪಷ್ಟತೆ ಮತ್ತು ಹೊಸ ಅವಕಾಶಗಳನ್ನ ಹೊತ್ತು ತರಲಿದೆ. ಈ ಬದಲಾವಣೆಯನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಈ 4 ದಿನಗಳಲ್ಲಿ ಏನಾಗಲಿದೆ ಅಂತ ನೋಡೋಣ. ಮೊದಲು ಗ್ರಹಗಳ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ವೃತ್ತಿ, ಹಣಕಾಸು, ಕುಟುಂಬ ಜೀವನ ಹಾಗೆ ಆರೋಗ್ಯದ ಬಗ್ಗೆನೂ ಮಾತಾಡೋಣ. ಕೊನೆಗೆ ಕೆಲವು ಶುಭ ಸಂಕೇತಗಳ ಬಗ್ಗೆನೂ ಹೇಳ್ತೀನಿ. ಮೊದಲಿಗೆ ಗ್ರಹಗಳ ಪ್ರಭಾವದ ಬಗ್ಗೆ ನೋಡೋಣ. ಈ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಶನಿ ಗ್ರಹ ತಾಳ್ಮೆಯನ್ನ ಸ್ವಲ್ಪ ಪರೀಕ್ಷೆ ಮಾಡ್ಬೋದು. ಆದ್ರೆ ಸೂರ್ಯ ದಾರಿ ತೋರಿಸ್ತಾನೆ, ಸ್ಪಷ್ಟತೆ ಕೊಡ್ತಾನೆ. ಬುಧ ಗ್ರಹದಿಂದ ಮಾತುಕತೆಗೆ ಬಲ ಸಿಗುತ್ತೆ. ದಿನದಿಂದ ದಿನಕ್ಕೆ ಈ ಶಕ್ತಿಗಳು ಹೇಗೆ ಬದಲಾಗ್ತಾವೆ ಅಂತ ನೋಡೋಣ. ನೋಡಿ, ಈ 4 ದಿನಗಳ ಎನರ್ಜಿ ಹೇಗಿರುತ್ತೆ ಅಂತ. ಗುರುವಾರ ಹೊಸ ಹುಮ್ಮಸ್ಸಿರುತ್ತೆ. ಏನಾದ್ರೂ ಹೊಸದು ಶುರು ಮಾಡೋಕೆ ಇದು ಬೆಸ್ಟ್ ಟೈಮ್. ಶುಕ್ರವಾರ ಮಾಡಿದ ಕಷ್ಟದ ಕೆಲ್ಸಕ್ಕೆ ಒಳ್ಳೆ ಹೆಸರು ಬರಬಹುದು. ಶನಿವಾರ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಆದ್ರೆ ಭಾನುವಾರ ತಲೆಯಲ್ಲಿ ಒಂದು ಸಖತ್ ಐಡಿಯಾ ಬರಬಹುದು. ಅದು ಮುಂದಿನ ದಾರಿಯನ್ನೇ ತೋರಿಸಬಹುದು. ನಿಜವಾದ ಗೇಮ್ ಚೇಂಜ್ ಆಗೋದೂ ಇಲ್ಲೇ. ಎದ್ದಿಂತಲೇ ತಲೆಯಲ್ಲಿದ್ದ ಗೊಂದಲಗಳೆಲ್ಲ ದೂರಾಗಿ ಎಲ್ಲವೂ ಕ್ಲಿಯರ್ ಆಗಿ ಕಾಣೋಕೆ ಶುರುವಾಗುತ್ತೆ. ಇದು ಕೆಲಸದ ಬಗ್ಗೆ ಇರ್ಬೋದು, ಬಿಸ್ನೆಸ್ ಬಗ್ಗೆ ಇರ್ಬೋದು, ಅಥವಾ ಕುಟುಂಬದ ಬಗ್ಗೆ. ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳೋಕೆ ಇದು ಸರಿಯಾದ ಸಮಯ. ಮನಸ್ಸು ಹೇಳೋದನ್ನ ಕೇಳಿ, ಆದ್ರೆ ಯಾವುದೇ ಹೆಜ್ಜೆ ಇಡೋ ಮುನ್ನ ಚೆನ್ನಾಗಿ ಯೋಚನೆ ಮಾಡಿ. ಹಾಗಿದ್ದರೆ ಈ ಸ್ಪಷ್ಟತೆ ಕೆಲಸ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗೆ ಸಹಾಯ ಮಾಡುತ್ತೆ? 4 ಮುಖ್ಯ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ. ಅವು ಯಾವುವೋ ಅಂತ ನೋಡೋಣ ಬನ್ನಿ. ಈ 4 ಅವಕಾಶಗಳನ್ನ ಗಮನದಲ್ಲಿಟ್ಕೊಳ್ಳಿ. ಮೊದಲನೇದು, ಟ್ಯಾಲೆಂಟ್ಗೆ ಮನ್ನಣೆ ಸಿಕ್ಕು ದೊಡ್ಡ ಜವಾಬ್ದಾರಿ ಸಿಗಬಹುದು. ಎರಡನೇದು, ಬಿಸ್ನೆಸ್ನಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗಿ ಮುಂದೆ ಅದರಿಂದ ಲಾಭ ಆಗ್ಬಹುದು. ಮೂರನೇದು, ಹಿಂದೆ ಕಷ್ಟಪಟ್ಟು ಮಾಡಿದ ಕೆಲ್ಸಕ್ಕೆ ಈಗ ಒಳ್ಳೆ ರಿಸಲ್ಟ್ ಸಿಗಬಹುದು. ಇನ್ನು 4ನೇದು, ತಲೆಯಲ್ಲಿ ಬರೋ ಒಂದು ಸಣ್ಣ ಐಡಿಯಾ ಮುಂದೆ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಸೊ ಗಮನ ಇರ್ಲಿ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಒಂದು ವಿಷಯ ನೆನಪಿಡಿ. ಸಂಪತ್ತು ಒಂದೇ ರಾತ್ರಿಗೆ ಬರೋದಿಲ್ಲ. ಅದು ನಿಧಾನವಾಗಿ ಬೆಳಿಬೇಕು. ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು, ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡೋದು, ಇದೇ ಆರ್ಥಿಕ ಭವಿಷ್ಯಕ್ಕೆ ಭದ್ರ ಬುನಾದಿ. ಇಲ್ಲಿ ತಾಳ್ಮೆ ತುಂಬಾನೇ ಮುಖ್ಯ. ಕೆಲಸದ ಜೊತೆಗೆ ಕುಟುಂಬ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಸಮಯದಲ್ಲಿ ಮನೆಯಲ್ಲೂ ಕೆಲವು ಮುಖ್ಯವಾದ ಬೆಳವಣಿಗೆಗಳಾಗ್ಲಿವೆ. ಇಲ್ಲಿ ಮಾತು ಮತ್ತು ತಾಳ್ಮೆ ಎರಡೂ ಕೂಡ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಕುಟುಂಬದಲ್ಲಿ 3 ಒಳ್ಳೆಯ ಬದಲಾವಣೆಗಳನ್ನ ನೋಡ್ಬೋದು. ಮೊದಲನೇದಾಗಿ, ಯಾವುದೋ ಒಂದು ಮುಖ್ಯ ಚರ್ಚೆಯಲ್ಲಿ ಮಾತಿಗೆ ಬೆಲೆ ಸಿಗುತ್ತೆ. ಎರಡನೇದಾಗಿ, ತುಂಬಾ ದಿನಗಳಿಂದ ಮಾತಾಡ್ದ ದೂರದ ಸಂಬಂಧಿಕರಿಂದ ಒಂದು ಫೋನ್ ಕಾಲ್ ಬರ್ಬೋದು. ಅದು ಹಳೆಯ ನೆನಪುಗಳನ್ನ ವಾಪಸ್ ತಂದು ಖುಷಿ ಕೊಡುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯದ ಬಗ್ಗೆ ಮಾತುಕತೆ ಕೂಡ ಶುರುವಾಗ್ಬೋದು. ಒಂದು ಮಾತು ನೆನ್ಪಿರ್ಲಿ, ಕಷ್ಟಗಳು ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತವೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದ್ರೆ ಅದರಿಂದ ಸಂಬಂಧ ಮುರಿದು ಹೋಗಲ್ಲ, ಬದ್ಲಾಗಿ ಇನ್ನೂ ಗಟ್ಟಿಯಾಗತ್ತೆ. ಪ್ರತಿಯೊಂದು ಸವಾಲು ಕೂಡ ಸಂಬಂಧಗಳನ್ನ ಗಟ್ಟಿ ಮಾಡೋಕೆ ಸಿಕ್ಕ ಒಂದು ಅವಕಾಶ ಅಷ್ಟೇ. ಓಕೆ, ಇಷ್ಟೆಲ್ಲಾ ಕೆಲಸ ಜವಾಬ್ದಾರಿಗಳ ಮಧ್ಯೆ ಆರೋಗ್ಯವನ್ನ ಮರೆಯೋ ಹಾಗೆ ಇಲ್ಲ ಅಲ್ವಾ? ಶಕ್ತಿಯನ್ನ ಕಾಪಾಡ್ಕೊಂಡು ಬ್ಯಾಲೆನ್ಸ್ಡ್ ಆಗಿರೋಕೆ 5 ಸಿಂಪಲ್ ಆದ್ರೆ ತುಂಬಾನೇ ಮುಖ್ಯವಾದ ಟಿಪ್ಸ್ ಇವೆ. ನೋಡೋಣ ಬನ್ನಿ. ಈ ಸಮಯದಲ್ಲಿ ಯಶಸ್ಸು ಗಳಿಸ್ಬೇಕಂದ್ರೆ ದೇಹ ಮತ್ತು ಮನಸ್ಸು ಎರಡೂ ಚೆನ್ನಾಗಿರ್ಬೇಕು. ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ, ಪೌಷ್ಟಿಕವಾದ ಮನೆ ಊಟ ಮಾಡಿ. ಕೆಲ್ಸದ ಟೆನ್ಷನಲ್ಲಿ ಕೋಪ ಮಾಡ್ಕೋಬೇಡಿ. ಮನಸ್ಸಿನ ಶಾಂತಿಗಾಗಿ ಸ್ವಲ್ಪ ಹೊತ್ತು ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ. ಹಾಗೆ ಪ್ರತಿದಿನ ಒಂದು ಸಣ್ಣ ವಾಕ್ ಆದ್ರೂ ಮಾಡಿ. ಇವು ಕೇವಲ ಸಲಹೆಗಳಲ್ಲ, ಈ ಸಮಯದಲ್ಲಿ ಯಶಸ್ಸಿಗೆ ಇವೇ ಅಡಿಪಾಯ. ಸರಿ, ಈಗ ಕೊನೆಯ ಹಾಗೂ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೇವೆ. ಗೊತ್ತಾ, ಈ ಬ್ರಹ್ಮಾಂಡ ನಿಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂತ ಹೇಳಕ್ಕೆ 7 ಶುಭ ಸಂಕೇತಗಳನ್ನ ಕಳಿಸುತ್ತೆ. ಅವು ಯಾವುವು ಅಂತ ಗಮನ ಇಟ್ಟು ಕೇಳಿ. ತುಂಬಾ ದಿನದಿಂದ ಕಾಯ್ತಾ ಇದ್ದ ಒಂದು ಒಳ್ಳೆ ಸುದ್ದಿ ಬರಬಹುದು. ಟ್ಯಾಲೆಂಟ್ಗೆ ಮನ್ನಣೆ ಸಿಗಬಹುದು, ಅಥವಾ ಹಳೇ ಸಮಸ್ಯೆಗೆ ಒಂದು ಪರಿಹಾರ ಸಿಗಬಹುದು. ಇವೆಲ್ಲವೂ ನೀವು ಸರಿಯಾದ ದಾರಿಯಲ್ಲಿದ್ದೀರಾ, ಧೈರ್ಯವಾಗಿ ಮುಂದುವರಿಯಿರಿ ಅಂತ ಬ್ರಹ್ಮಾಂಡ ಹೇಳೋ ರೀತಿ. ಈ ಸಂಕೇತಗಳನ್ನ ಖುಷಿಯಿಂದ ಸ್ವೀಕರಿಸಿ. ಹಾಗಿದ್ರೆ ಈ 4 ದಿನಗಳಿಂದ ಕಲಿಬೇಕಾದ ಪಾಠ ಏನೋ? ಒಳಗೆ ಇರುವ ಆತ್ಮವಿಶ್ವಾಸ, ಅದೇ ನಿಜವಾದ ಶಕ್ತಿ. ಅದನ್ನ ನಂಬಿ ಜೀವನವನ್ನ ಬದಲಾಯಿಸೋ ಪವರ್ ನಮ್ಮ ಕೈಯಲ್ಲೇ ಇದೆ. ಈಗ ಅದನ್ನ ಬಳಸ್ಕೊಳ್ಳುವ ಸಮಯ ಬಂದಿದೆ. ಒಂದ್ ವಿಷಯ ನೆನ್ಪಿಡಿ, ದೊಡ್ಡ ಯಶಸ್ಸುಗಳು ಶುರುವಾಗೋದು ಯಾವಾಗ್ಲೂ ನಾವಿಡುವ ಸಣ್ಣ ದೃಢವಾದ ಹೆಜ್ಜೆಗಳಿಂದಲೇ. ಹಾಗಿದ್ರೆ ಅದ್ಭುತ ಭವಿಷ್ಯವನ್ನ ಕಟ್ಕೊಳ್ಳೋಕೆ ಇವತ್ತಿಡಬೋರೋ ಆ ಒಂದು ಸಣ್ಣ ಹೆಜ್ಜೆ ಯಾವುದು? ಯೋಚ್ನೆ ಮಾಡಿ.